ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ದೇಶದ ಅತ್ಯಂತ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಸರ್ಕಲ್ಡ್ ಬೇಸ್ಡ್ ಆಫೀಸರ್ SBO ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸುತ್ತಿರುವುದು ನಿಮಗೆ ಗೊತ್ತೇ ಇದೆ. ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಈಗ ತಿದ್ದುಪಡಿ ಅಧಿಸೂಚನೆಯೊಂದನ್ನು ಹೊರಡಿಸಲಾಗಿದೆ. ಒಟ್ಟು 2964 ಹುದ್ದೆಗಳಿಗೆ ನೇಮಕ ನಡೆಯುತ್ತಿತ್ತು. ಇದರಲ್ಲಿ 289 ಹುದ್ದೆಗಳನ್ನ ನಮ್ಮ ರಾಜ್ಯಕ್ಕೆ ಬೆಂಗಳೂರು ವೃತ್ತಕ್ಕೆ ಮೀಸಲಾಗಿಡಲಾಗಿತ್ತು. ಈ ಹುದ್ದೆಗಳನ್ನ ಕನ್ನಡ ಬಲ್ಲವರಿಗೆ ಮಾತ್ರ ನೀಡಲಾಗುತ್ತಿತ್ತು. ಈ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ನೀವಿನ್ನೂ ಅರ್ಜಿ ಸಲ್ಲಿಸಿಲ್ಲ ಎಂದಾದರೆ ಈಗ ಮತ್ತೊಂದು ಅವಕಾಶವನ್ನ SBI ನೀಡಿದೆ. ಈ ತಿದ್ದುಪಡಿ ಅಧಿಸೂಚನೆಯ ಪ್ರಕಾರ ನೀವು ಜೂನ್ 30ರವರೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ತಿದ್ದುಪಡಿ ಅಧಿಸೂಚನೆಯಲ್ಲಿ ಏನು ಹೇಳಲಾಗಿದೆ ಎಂಬುದನ್ನ ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಸ್ಥಳೀಯ ಭಾಷೆ ಬಲ್ಲವರಿಗೆ ಆಯಾ ವೃತ್ತದಲ್ಲಿ, ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ವೃತ್ತದಲ್ಲಿ ಉದ್ಯೋಗಾವಕಾಶವನ್ನು ನೀಡಲಾಗುತ್ತಿತ್ತು. ಹಾಗೆ ಈಶಾನ್ಯ ವೃತ್ತದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಇಂಗ್ಲಿಷ್ ಅನ್ನ ಸೇರಿಸಿರ್ಲಿಲ್ಲ. ಇದಕ್ಕೆ ಅಲ್ಲಿಯ ಸ್ಥಳೀಯರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಈ ರಾಜ್ಯಗಳಲ್ಲಿ ಕಾಮನ್ ಆಗಿ ಇಂಗ್ಲಿಷ್ ಮಾತನಾಡುವವರ ಸಂಖ್ಯೆ ಬಹಳ ದೊಡ್ಡದಿದೆ. ಹೀಗಾಗಿ ಸ್ಥಳೀಯ ಭಾಷೆ ಅಂತ ಇಂಗ್ಲಿಷ್ ಅನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಅಲ್ಲಿಯವರು ಒತ್ತಾಯಿಸಿದ್ರು. ಇದನ್ನ ಪರಿಗಣಿಸಿದ SBI ಈಗ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಇಂಗ್ಲಿಷ್ ಅನ್ನ ಸ್ಥಳೀಯ ಭಾಷೆ ಎಂದು ಪರಿಗಣಿಸಿ ಅಲ್ಲಿ ಅವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಅವಕಾಶ ಇಡೀ ದೇಶಾದ್ಯಂತ ತೆರೆದಿರುವುದರಿಂದ ರಾಜ್ಯದಲ್ಲಿ ಯಾರು ಅರ್ಜಿ ಸಲ್ಲಿಸಿಲ್ಲ, ರಾಜ್ಯದಲ್ಲಿನ 289 ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಈಗ ಅರ್ಜಿ ಸಲ್ಲಿಸಲು ಅವಕಾಶ ಪಡೆದಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಈ ಹಿಂದೆ ಜುಲೈನಲ್ಲಿ ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಆನ್ಲೈನ್ ಪರೀಕ್ಷೆ ನಡೆಸಲಾಗುವುದು ಅಂತ ತಿಳಿಸಲಾಗಿತ್ತು. ಅದು ಹಾಗೆ ಮುಂದುವರಿಯಲಿದೆ. ಯಾವುದೇ ಈ ಹಿಂದೆ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಹಾಗೆ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಅದರಂತೆಯೇ ಈ ನೇಮಕ ಪ್ರಕ್ರಿಯೆ ನಡೆಯುತ್ತದೆ. ಕೇವಲ ಈಶಾನ್ಯ ವೃತ್ತದಲ್ಲಿ ಸ್ಥಳೀಯ ಭಾಷೆ ಅಂತ ಇಂಗ್ಲಿಷ್ ಅನ್ನ ಮಾತ್ರ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಈ ತಿದ್ದುಪಡಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಯಾರು ಅರ್ಜಿ ಸಲ್ಲಿಸಬಹುದು, ವಿದ್ಯಾರ್ಹತೆ ಏನು, ನೇಮಕ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನ ಈಗ ನಾವು ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, SBI ಆಡಳಿತಾತ್ಮಕ ಕಾರಣಗಳಿಂದಾಗಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿವೆ ಇಲ್ಲ, ಅದೇ ರೀತಿ ವೃತ್ತಗಳನ್ನ, ಸರ್ಕಲ್ಗಳನ್ನ ರಚನೆ ಮಾಡಿಕೊಂಡು ಬ್ಯಾಂಕಿನ ಆಡಳಿತವನ್ನು ನೋಡ್ಕೊಳ್ತಾ ಇದೆ. ಹೀಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳು ಬೆಂಗಳೂರು ವೃತ್ತಕ್ಕೆ, ರಾಜಧಾನಿಯ ಹೆಸರಲ್ಲಿ ಹೆಚ್ಚಾಗಿ ಈ ಸರ್ಕಲ್ಗಳನ್ನ ಹೆಸರಿಡಲಾಗಿದೆ. ಬೆಂಗಳೂರು ಸರ್ಕಲ್ಗೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳು ಸೇರ್ಪಡೆಗೊಳ್ಳುತ್ತವೆ. ಈ ಬೆಂಗಳೂರು ಸರ್ಕಲ್ ನಲ್ಲಿ ಒಟ್ಟು 250 ರೆಗ್ಯುಲರ್ ಹುದ್ದೆಗಳಿವೆ. ಇದಲ್ಲದೆ 39 ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ. ಕನ್ನಡ ಬಲ್ಲ ಅಭ್ಯರ್ಥಿಗಳನ್ನ ಈ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಇದಕ್ಕಾಗಿ ಭಾಷಾ ಪರೀಕ್ಷೆಯನ್ನು ಕೂಡ ನಡೆಸಿ ನೇಮಕ ಮಾಡಿಕೊಳ್ಳಲಾಗುವುದು ಎಂದು SBI ಪ್ರಕಟಣೆಯಲ್ಲಿ ತಿಳಿಸಿದೆ. ಇದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೊಂಕಣಿ ಮಾತೃಭಾಷೆಯ ಅಭ್ಯರ್ಥಿಗಳು ಇದ್ದಾರೆ. ಅವರು ಬೇಕಾದ್ರೆ ಮುಂಬೈ ಮೆಟ್ರೋದಲ್ಲಿ ಖಾಲಿ ಇರುವ 100 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಯಾಕೆ ಮುಂಬೈ ಮೆಟ್ರೋ ವೃತ್ತಕ್ಕೆ, ಸರ್ಕಲ್ಗೆ ಗೋವಾ ಕೂಡ ಸೇರ್ಪಡೆಯಾಗಿರೋದ್ರಿಂದ ಈ ಮುಂಬೈ ಮೆಟ್ರೋದಲ್ಲಿನ ಹುದ್ದೆಗಳಿಗೆ ಕೊಂಕಣಿ ಮಾತೃಭಾಷೆಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಬ್ಯಾಂಕ್ ತಿಳಿಸಿದೆ. ಬೆಂಗಳೂರು ವೃತ್ತದಲ್ಲಿನ 250 ಹುದ್ದೆಗಳ ಪೈಕಿ SC ಅಭ್ಯರ್ಥಿಗಳಿಗೆ 37, ST ಅಭ್ಯರ್ಥಿಗಳಿಗೆ 18, OBC ಅಭ್ಯರ್ಥಿಗಳಿಗೆ 67, EWS ಅಭ್ಯರ್ಥಿಗಳಿಗೆ 25 ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ 130 ಹುದ್ದೆಗಳನ್ನ ಮೀಸಲಾಗಿ ಇಡಲಾಗಿದೆ. ಇದೇ ಪ್ರಕಾರವಾಗಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 39 ಏನು ಬ್ಯಾಕ್ಲಾಗ್ ಹುದ್ದೆಗಳಿವೆ, ಅವುಗಳಲ್ಲಿ SC ಅಭ್ಯರ್ಥಿಗಳಿಗೆ 20, ST ಅಭ್ಯರ್ಥಿಗಳಿಗೆ 9, OBC ಅಭ್ಯರ್ಥಿಗಳಿಗೆ 10 ಹುದ್ದೆಗಳನ್ನ ಮೀಸಲಾಗಿಡಲಾಗಿದೆ. ಸ್ನೇಹಿತರೆ, ಯಾರು ಹಾಗಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಯಾರೆಲ್ಲ ಏನು ಅರ್ಹತೆ, ವಿದ್ಯಾರ್ಹತೆ ಏನು ಎಂಬುದನ್ನು ಈಗ ನೋಡೋಣ. ಈ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಅದರೊಳಗೆ ವೈದ್ಯಕೀಯ, ಎಂಜಿನಿಯರಿಂಗ್, CA ಮಾಡಿದ್ರು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಸ್ಪಷ್ಟವಾಗಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ.
ಪದವಿಯ ಜೊತೆಯಲ್ಲಿ ಸ್ಥಳೀಯ ಭಾಷೆ ಜ್ಞಾನ ಕೂಡ ಇರಬೇಕು. ಓದಲು, ಬರೆಯಲು ಮತ್ತು ಮಾತನಾಡಿದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಜ್ಞಾನ ಇರಬೇಕು ಅಂತ ಹೇಳಿದ್ದಾರೆ. ಸ್ಥಳೀಯ ಭಾಷೆಯ ಜ್ಞಾನ ಇರಬೇಕು ಅಂತ, ಯಾಕೆಂದ್ರೆ ಇದಕ್ಕೆ ನೇಮಕಾತಿ ಸಂದರ್ಭದಲ್ಲಿ ಅರ್ಹತಾ ಪರೀಕ್ಷೆ ನಡೆಸ್ತಾರೆ. ನಿಮಗೆ ಸರಿಯಾಗಿ ಈಗ ಬೆಂಗಳೂರು ವೃತ್ತಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಕನ್ನಡ ಸರಿಯಾಗಿ ಬರುತ್ತಾ ಎಂಬುದನ್ನು ನೋಡೋದಕ್ಕೆ ಒಂದು ಪರೀಕ್ಷೆ ಕೂಡ ನಡೆಸ್ತಾರೆ. ಈಗ ವಯೋಮಿತಿ ಎಷ್ಟು ಎಂಬುದನ್ನು ನೋಡೋಣ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ 30 ವರ್ಷ. ಏಪ್ರಿಲ್ 30ಕ್ಕೆ ವಯೋಮಿತಿಯನ್ನ ಲೆಕ್ಕಾಚಾರ ಹಾಕಲಾಗುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ಗರಿಷ್ಠ ವಯೋಮಿತಿಯಲ್ಲಿ SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ನೀಡಲಾಗಿರುತ್ತದೆ. ಇದರಲ್ಲಿ ಈ ಅರ್ಹತೆಯ ಪಟ್ಟಿಯಲ್ಲಿ ಬಹಳ ಮುಖ್ಯವಾದದ್ದು ಏನಂತಂದ್ರೆ ಅನುಭವ ಕೇಳಿದ್ದಾರೆ. ಇದು ಅಧಿಕಾರಿ ಹುದ್ದೆ ಆಗಿರೋದ್ರಿಂದ, SBI ನ ಅಧಿಕಾರಿ ಹುದ್ದೆ ಆಗಿರೋದ್ರಿಂದ ನಿಮಗೆ 2 ವರ್ಷಗಳ ಅನುಭವ ಇರಬೇಕು ಅಂತ ಹೇಳ್ತಾರೆ. ಯಾವುದೇ ವಾಣಿಜ್ಯ ಬ್ಯಾಂಕ್ ನಲ್ಲಿ, RRB ಅಂತಾರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ, ಅಥವಾ RBI ನಿಂದ ಅನುಮತಿ ಪಡೆದಿರುವ ಇತರ ಯಾವುದೇ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ ನೀವು 2 ವರ್ಷ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು ಅಂತ ಹೇಳ್ತಾರೆ. ನೀವು ಅರ್ಜಿ ಸಲ್ಲಿಸುವಾಗ ಅನುಭವಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಮತ್ತು ನಿಮ್ಮ ಸ್ಯಾಲರಿ ಸ್ಲಿಪ್ಪು, ಫಾರ್ಮ್ 16 ಎಲ್ಲ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಅನುಭವ ಇದ್ದವರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಹಿಂದೆ ಬೇರೆ ಬೇರೆ ಬ್ಯಾಂಕಿನ ನೇಮಕಾತಿ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಈಗ ಯಾವುದೇ ಬ್ಯಾಂಕ್ ಉದ್ಯೋಗಿಯನ್ನ ನೇಮಿಸಿಕೊಳ್ಳುವ ಸಂದರ್ಭದಲ್ಲಿ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ತಾರೆ. SBI ಕೂಡ ಈ ಸಿಬಿಲ್ ಸ್ಕೋರ್ ಚೆಕ್ ಮಾಡುವುದಾಗಿ ಈ ಅಧಿಸೂಚನೆಯಲ್ಲಿ ತಿಳಿಸಿದೆ. ಸ್ನೇಹಿತರೆ, ಈ ಮಹತ್ವದ ಹುದ್ದೆಗೆ ಹೇಗೆ ನೇಮಕ ನಡೆಯುತ್ತದೆ ಎಂಬುದನ್ನು ನೋಡೋಣ. ಮೊದಲಿಗೆ ಆನ್ಲೈನ್ ಟೆಸ್ಟ್ ನಡೆಸಲಾಗುತ್ತದೆ. ಇದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಯ ದಾಖಲೆಗಳನ್ನ ಬ್ಯಾಂಕಿನ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಪರಿಶೀಲನಾ ಸಮಿತಿ ಪರಿಶೀಲನೆ ನಡೆಸುತ್ತದೆ. ಪರಿಶೀಲನೆ ನಡೆಸಿ ವೃತ್ತವಾರು ಬೇರೆ ಬೇರೆ ಏನು ಬೆಂಗಳೂರು, ಮುಂಬೈ ಈ ತರ ಏನು ವೃತ್ತ ಇರ್ತದೆ ಅವರು ಆ ಸರ್ಕಲ್ ಇದಾಗಿ ಒಂದು ಮೆರಿಟ್ ಪಟ್ಟಿಯನ್ನ ಪ್ರಕಟಿಸುತ್ತಾರೆ. ಈ ಪಟ್ಟಿಯಲ್ಲಿ ಯಾರ್ಯಾರು ಅರ್ಹತೆ ಪಡೆದ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಸಂದರ್ಶನ ನಡೆಸಲಾಗುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳನ್ನ 75:25 ಅನುಪಾತದಲ್ಲಿ ಲೆಕ್ಕಾಚಾರ ಹಾಕಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಮೀಸಲಾತಿಯೆಲ್ಲ ಅನ್ವಯಿಸುತ್ತಾರೆ. ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನ ಬ್ಯಾಂಕ್ ಸಿದ್ಧಪಡಿಸುತ್ತೆ. ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ಸ್ಥಳೀಯ ಭಾಷಾ ಪರೀಕ್ಷೆ ಎಂದ್ರೆ ನಾನು ಹೇಳಿದ್ನಲ್ಲ, ಬೆಂಗಳೂರು ವೃತ್ತದವರಾದ್ರೆ ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸುತ್ತಾರೆ. ಇದು ಅಗತ್ಯ ಇರುವ ಅಭ್ಯರ್ಥಿಗಳಿಗೆ. ಯಾಕೆ ಅಗತ್ಯ ಇರುವ ಅಭ್ಯರ್ಥಿಗಳಿಗೆ ಅಂತಂದ್ರೆ SSLCಲಿ ಅಥವಾ PUCಲಿ ನೀವು ಒಂದು ವಿಷಯವಾಗಿ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿದ್ರೆ ಆ ಅಭ್ಯರ್ಥಿಗಳಿಗೆ ಅಂದ್ರೆ ಈ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ನೀವು ಇರಬೇಕಾಗುತ್ತದೆ. ನಾನು SLCಲಿ ಕನ್ನಡ ಓದಿದ್ದೆ ಅಥವಾ ದ್ವಿತೀಯ PUCಲಿ ಕನ್ನಡನ ಒಂದು ಭಾಷೆಯಾಗಿ ಓದಿದ್ದೀನಿ ಅಂತ ಸಾಬೀತುಪಡಿಸೋಕೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಇದ್ರೆ ನೀವು ಈ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಬಹುದು. ಸ್ನೇಹಿತರೆ, ಈ ನೇಮಕಾತಿ ಸಂದರ್ಭದಲ್ಲಿ ನಡೆಸಲಾಗುವ ಮೊದಲ ಪರೀಕ್ಷೆ ಅಂದ್ರೆ ಆನ್ಲೈನ್ ಟೆಸ್ಟ್ ಏನಿದೆ ಇದಕ್ಕೆ 120 ಅಂಕ ನಿಗದಿಪಡಿಸಲಾಗಿರುತ್ತದೆ. ಒಟ್ಟು 4 ವಿಭಾಗಗಳಲ್ಲಿ ಈ ಟೆಸ್ಟ್ ನಡೆಯಲಿದೆ. ಮೊದಲಿಗೆ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ ಪರೀಕ್ಷೆ ಇರುತ್ತದೆ. ಆಮೇಲೆ ಬ್ಯಾಂಕಿಂಗ್ ನಾಲೆಡ್ಜ್, ಬ್ಯಾಂಕಿಂಗ್ ಜ್ಞಾನಕ್ಕೆ ಸಂಬಂಧಿಸಿದ್ದು, ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ, ಆರ್ಥಿಕತೆ ಎಕನಾಮಿಗೆ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದ ಟೆಸ್ಟ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಒಟ್ಟು 120 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ಪರೀಕ್ಷೆ ಬರೆಯಲು 2 ಗಂಟೆ ಕಾಲಾವಕಾಶ ನೀಡಲಾಗುತ್ತದೆ. ಇದು ಅಬ್ಜೆಕ್ಟಿವ್ ಮಾದರಿಯಲ್ಲಿ, ವಸ್ತುನಿಷ್ಠ ಮಾದರಿಯಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಈ ವಸ್ತುನಿಷ್ಠ ಮಾದರಿಯಲ್ಲಿ ಯಾವುದೇ ಪರೀಕ್ಷೆ ನಡೆದ್ರು ಸಾಮಾನ್ಯವಾಗಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಆದ್ರೆ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಆಮೇಲೆ ಈ 4 ವಿಭಾಗಗಳು ಇರ್ತಾವಲ್ಲ, ಈ 4 ಇಷ್ಟು ಕನಿಷ್ಠ ಅಂಕ ಪಡೆದಿದ್ರೆ ಮಾತ್ರ ನೇಮಕಾತಿಗೆ ನಾವು ಪರಿಗಣನೆ ಮಾಡ್ತೀವಿ ಅಂತ ಬೇರೆ ಬೇರೆ ಬ್ಯಾಂಕ್ ನೇಮಕಾತಿ ಸಂದರ್ಭದಲ್ಲಿ ಹೇಳಲಾಗುತ್ತಿತ್ತು. ಆದ್ರೆ SBI ಈ ಆದ ರೀತಿಯ ಯಾವ ನಿಬಂಧನೆಗಳು ಇಲ್ಲ ಅಂತ ಹೇಳ್ಬಿಟ್ಟು ಈ ಅಧಿಸೂಚನೆಯಲ್ಲಿ ತಿಳಿಸಿದೆ. ಈ ಆನ್ಲೈನ್ ಟೆಸ್ಟ್ ನ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮಹತ್ವದ ಟೆಸ್ಟ್ ನಡೆಯುತ್ತೆ. ಅದು ವಿವರಣಾತ್ಮಕ ಪರೀಕ್ಷೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ನಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ ಜ್ಞಾನವನ್ನ ಅಳೆಯಲಾಗುತ್ತದೆ. ಒಂದು ಎಸ್ಸೆ ಬರೆಯೋದಿರುತ್ತೆ, ಮತ್ತೊಂದು ಲೆಟರ್ ಬರೆಯೋದಿರುತ್ತೆ, ಒಂದು ಪ್ರಬಂಧ, ಒಂದು ಪತ್ರ ಬರೆಯುವಂಥದ್ದು. ಇದಕ್ಕೆ 30 ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ. 50 ಅಂಕ ನಿಗದಿಯಾಗಿರುತ್ತದೆ. ಇದರೊಳಗೂ ಕೂಡ ನೀವು ಅರ್ಹತೆ ಪಡೆಯಲೇಬೇಕಾಗತ್ತೆ. ಇದು ಒಂದು ಲಿಖಿತ ಪರೀಕ್ಷೆ.
ಇದು ಒಂದು ಲಿಖಿತ ಪರೀಕ್ಷೆ, ನೀವು ಕೈಯಲ್ಲಿ ಬರಿಬೇಕಾಗತ್ತೆ ಈ ಪರೀಕ್ಷೆಯನ್ನ. ಇದನ್ನು ಕೂಡ ಆನ್ಲೈನ್ ಟೆಸ್ಟ್ ಸಂದರ್ಭದಲ್ಲೇ ನಡೆಸ್ತಾರೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಈ ಆನ್ಲೈನ್ ಟೆಸ್ಟ್ ನ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಮತ್ತು ಮೈಸೂರಿನಲ್ಲಿ ಮಾತ್ರ ನಡೆಸಲಾಗುತ್ತದೆ. ನೀವು ಅರ್ಜಿ ಸಲ್ಲಿಸುವಾಗಲೇ ನಿಮಗೆ ನಿಮ್ಮ ಹತ್ತಿರದ ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಸಂದರ್ಶನ 50 ಅಂಕಗಳಿಗೆ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಎಂಬುದನ್ನ ಈ ಅಧಿಸೂಚನೆಯಲ್ಲಿ ಇದು ಇನ್ನೂ ತಿಳಿಸಲಾಗಿಲ್ಲ. ನಿಮ್ಗೆ ಸಂದರ್ಶನಕ್ಕೆ ಆಯ್ಕೆ ಆದ್ರೆ ನಿಮ್ಗೆ ಅವ್ರು ಎಲ್ಲಿಗೆ ಸಂದರ್ಶನಕ್ಕೆ ಬರಬೇಕು ಎಂಬ ಮಾಹಿತಿಯನ್ನ ಒದಗಿಸುತ್ತಾರೆ. ಸಂದರ್ಶನಕ್ಕೆ ನಾ ಹೇಳಿದಾಗ 50 ಅಂಕ ನಿಗದಿಯಾಗಿರುತ್ತೆ. ಆದ್ರೆ ನೀವು ಇಂತಿಷ್ಟು ಅಂಕವನ್ನ ಪಡೆದಿರಲೇಬೇಕು ಸಂದರ್ಶನದಲ್ಲಿ ಅಂತ ಹೇಳ್ಬಿಟ್ಟು ಕನಿಷ್ಠ ಅಂಕವನ್ನ ನಿಗದಿಪಡಿಸಿರುತ್ತೆ ಬ್ಯಾಂಕ್. ಅದು ಎಷ್ಟು ಅಂತ ಇನ್ನು ಹೇಳಿಲ್ಲ. ಬ್ಯಾಂಕ್ ನಿಗದಿಪಡಿಸಿರುವಷ್ಟು ಸಂದರ್ಶನದಲ್ಲಿ ಕನಿಷ್ಠ ಅಂಕ ಪಡೆದವರನ್ನು ಮಾತ್ರ ನೇಮಕಾತಿಗೆ ನಾವು ಪರಿಗಣಿಸುತ್ತೇವೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಸಿಬಿಒ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡೋಣ. ಈಗಾಗಲೇ ಹೇಳಿದಾಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ. ಅರ್ಜಿ ಸಲ್ಲಿಸಲು ಮೇ 29 ಕೊನೆಯ ದಿನವಾಗಿರುತ್ತದೆ. ಆನ್ಲೈನ್ ನಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು. ಅರ್ಜಿಯೊಂದಿಗೆ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳು, EWS ಹಾಗೂ OBC ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗಿರುತ್ತದೆ. SC ST ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆನ್ಲೈನ್ ನಲ್ಲಿ ಶುಲ್ಕ ಪಾವತಿಸಲು ಕೂಡ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಗೆ ಶೈಕ್ಷಣಿಕ ಅರ್ಹತೆ, ನಾನು ಹೇಳಿದಾಗೆ ವಯೋಮಿತಿಗೆ ಸಂಬಂಧಪಟ್ಟದ್ದು, ಆಮೇಲೆ ಉದ್ಯೋಗದ ಕುರಿತು ಮಾಹಿತಿ ಹೇಗೆ ಸಂಬಂಧಿಸಿದ್ದು, ಫಾರ್ಮ್ 16, ಸ್ಯಾಲರಿ ಸ್ಲಿಪ್, ಈ ತರ ಕೆಲವೊಂದು ಪಟ್ಟಿಯನ್ನ ಅಧಿಸೂಚನೆಯಲ್ಲಿ ನೀಡಿದ್ದಾರೆ. ನೀವು ಅರ್ಜಿ ಸಲ್ಲಿಸುವಾಗ ಅದು ಕೇಳುತ್ತೆ ಈ ದಾಖಲೆಯನ್ನು ಅಪ್ಲೋಡ್ ಮಾಡಿ ಅಂತ. ಇವುಗಳನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಈ ಹುದ್ದೆಗೆ ಎಷ್ಟು ವೇತನ ನೀಡಲಾಗುತ್ತದೆ ಎಂಬುದನ್ನು ಈಗ ನೋಡೋಣ. ಜೂನಿಯರ್ ಮ್ಯಾನೇಜ್ಮೆಂಟ್ ಸ್ಕೇಲ್ 1ಕ್ಕೆ ಸೇರಿದ ಈ ಹುದ್ದೆಯ ವೇತನ ಶ್ರೇಣಿ 48,480 ರೂಪಾಯಿಂದ ಆರಂಭಗೊಳ್ಳಲಿದೆ. 85,920 ರೂಪಾಯಿಗಳವರೆಗೆ ಈ ವೇತನ ಶ್ರೇಣಿ ಇರುತ್ತದೆ. ಇದಲ್ಲದೆ DA, HRA, CCA ಇನ್ನಿತರ ಬತ್ತಿಗಳು ಕೂಡ ಇದರೊಂದಿಗೆ ಸೇರ್ಪಡೆಯಾಗಿರ್ತವೆ. ಇದೊಂದು ಬಹಳ ಪ್ರಮುಖವಾದ ಹುದ್ದೆ. ಯಾಕಂದ್ರೆ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆ ಇದೆಯಲ್ಲ, ಅದು ಬ್ಯಾಂಕ್ ನಲ್ಲಿ ಬಹಳ ಪ್ರಮುಖವಾದ ಹುದ್ದೆ ಆಗಿರುತ್ತದೆ. ನಮ್ಮ ರಾಜ್ಯದಲ್ಲೇ ಇರುವ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲೇ ಕೆಲಸ ಮಾಡುವ ಅವಕಾಶ ಇದಾಗಿದೆ. ಕನ್ನಡದಲ್ಲಿ ಹೆಚ್ಚು ಜನರಿಗೆ ಸೇವೆ ಸಲ್ಲಿಸಬಹುದಾದ ಅವಕಾಶವನ್ನ ನೀಡಿದೆ SBI. ಈ ಅವಕಾಶವನ್ನ ನಮ್ಮ ರಾಜ್ಯದ ಅಭ್ಯರ್ಥಿಗಳು ಹೆಚ್ಚು ಬಳಸಿಕೊಳ್ಳಬೇಕು ಅಂತ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಬ್ಯಾಂಕ್ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ನಾವು ಆಗಾಗ ನೀಡುತ್ತಲೇ ಇರುತ್ತೇವೆ. ನೀವಿನ್ನು ನಮ್ಮ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.